ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ರಂಗಿ, ನಿನ್ನ ನೋಡಿದ್ರೆ ಏನೋ ನೋವಲ್ಲಿರೋ ಹಾಗಿದ್ಯಾ? ನನಗೆ ಬಂದಿರೋಂಥ ಕಷ್ಟ ಏನು ನಿನಗೆ ಬಂದಿಲ್ಲ, ಆದ್ರೂ ಯಾಕೆ ಸಂಕಟ ಪಡ್ತಾ ಇದೆಯಾ? ಸರೋ, ಯಾಕೋ ನಿಮ್ಮನ್ನ ನೋಡಿದ್ರೆ ಸಾನೆ ನೋವಾಯ್ತದೆ ಸರೋ. ನಿಮ್ಗಿಂತ ದೌರ್ಭಾಗ್ಯ ಬರ್ಬಾರ್ದಿತ್ತು ಬಿಡಿ. ನೋಡಿದ್ಯಾ ರಂಗಿ, ಯಾವುದೇ ಸಂಬಂಧ ಇಲ್ದಿರೋ ನಿನಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಇನ್ನು ನಾನು ಸುಮ್ಮನೆ ಅಲ್ಲಿ ಪ್ರಾಣನೇ ಇಟ್ಕೊಂಡಿದ್ದೆ, ನನಗಿನ್ನೆಷ್ಟು ನೋವಾಗಿರ್ಬೋದು. ಸುಮ್ಮನ್ನ ಹೆಚ್ಚಾಗಿ ಪ್ರೀತಿಸಿದವನು ನಾನೇ, ದ್ವೇಷಿಸಿದವನು ನಾನೇ. ನನ್ನ ತಪ್ಪನ್ನ ತಿದ್ಕೊಂಡು ಅವ್ರಿಗೆ ಹತ್ರ ಆಗಿದ್ದು ನಾನೇ, ಆದ್ರೆ ಅವರು ನನಗಿನ್ಯಾವತ್ತೂ ಹತ್ರ ಆಗದಿರೋಷ್ಟು ದೂರ ಆಗ್ಬಿಟ್ರು. ದೂರ ಆಗಿದ್ದು ಸುಮ ಅಲ್ಲ, ನನ್ನ ಪ್ರಾಣ. ಅವ್ರಿಲ್ದೆ ನಂದು ಪ್ರಾಣ ಇಲ್ದಿರೋ ಜೀವ. ಇನ್ನು ಯಾರಿಗೋಸ್ಕರ ನಾನು ಬದುಕಿರ್ಬೇಕು ಹೇಳಿ? ಎಷ್ಟೋ ಸಾರಿ ಅವ್ರು ಹೋದ ದಾರಿಗೆ ನಾನು ಹೋಗ್ಬಿಡ್ಬೇಕಿತ್ತು ಅನ್ಸಿದೆ. ಸರು, ಕಾರ್ ನಿಲ್ಸಿ. ಸರು, ನಿಮ್ ನೋವು ನೋಡ್ತಿದ್ರೆ ನಂಗೆ ಅನ್ಸ್ತದೆ ನೀವು ಕಳ್ಕೊಂಡಿರೋದು ನಿಮಗ್ ಮತ್ತೆ ಯಾವ್ದೋ ರೂಪದಾಗೆ ಸಿಗ್ತದೆ ಅಂತ. ಅದು ಪವಾಡ ಅಷ್ಟೇ, ನಮ್ಮಂತವ್ರ ಜೀವನದಲ್ಲಿ ಯಾವತ್ತೂ ನಡೆಯಲ್ಲ. ಸತ್ತವ್ರು ಮತ್ತೆ ನಮ್ಗೆ ಸಿಗೋ ಹಾಗಿದ್ದಿದ್ರೆ ಯಾರಿಗೂ ಸಾವಿನ ದುಃಖನೇ ಇರ್ತಿರಲ್ಲ ಅನ್ಸುತ್ತೆ. ತತ್ತರಿಕೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ. ಏನ್ ಕತೆನಪ್ಪ ಈ ನಮ್ಮ ಅಕ್ಕಂದು, ಒಂದೇ ಗೋಳು. ಈ ಹಾಳಾದ ರಾಜೇಶ್ವರಿ ಅನ್ನೋ ಹಾವು ಸತ್ತಾನ ಸಾಯ್ಬಾರ್ದ? ಬಾಳಿ ಬದುಕ್ಬೇಕಾಗಿರೋ ಹುಡ್ಗಿಗೆ ಹಿಂಗ್ ಗೋಳಿಕೊಂತವಳಲ್ಲ, ಒಳ್ಳೇದಾಯ್ತದ ಇವಳಿಗೆ? ಅವಳು ಬದಲಾಗಲ್ಲಮ್ಮ. ಕೆಟ್ಟವರು ಒಳ್ಳೆಯವರಾಗಲ್ಲ, ಒಳ್ಳೆಯವರು ಕೆಟ್ಟವರಾಗಬಹುದು. ಆದ್ರೆ ಕೆಟ್ಟವರು ಒಳ್ಳೆಯವರಾಗೋದು ತುಂಬಾ ಕಡಿಮೆ. ಈಗಿಂದೀಗ್ಲೇ ಈ ರಾಜಿ ಮನೆ ತಕ್ಕೋಗಿ ಅವಳ ಜನ್ಮವ ಜಾಲಾಡ್ಬಿಡವ ಅನ್ನಿಸ್ತದೆ. ಆದ್ರೆ ಏನ್ ಮಾಡೋದು, ಸುಮ್ಮನೆ ಇರೋದು ಒಂದ್ ಬಿಟ್ರೆ ಇನ್ನೇನು ಉಳಿದಿಲ್ವಲ್ಲ ನಮ್ಮ ಕೈನಾಗೆ. ಅಲ್ಲಮ್ಮ, ಆ ರಾಜೇಶ್ವರಿಗೆ ಕರೆಕ್ಟ್ ಕೌಂಟ್ರ್ ಕೊಟ್ಟು ಅವಳು ಆಡೋ ಆಟಕ್ಕೆಲ್ಲ ರಂಗೋಲಿ ಬಿಡಿಸೋ ಒನ್ ಅಂಡ್ ಓನ್ಲಿ ರಂಗನಾಕಿ ನೀನೆ. ನಿನ್ನಂಥವಳೆ ಹಿಂಗಂದ್ರೆ ಹೆಂಗಮ್ಮ? ಆದರೆ ಇದಕ್ಕೆಲ್ಲ ಒಳ್ಳೆ ಪ್ಲಾನ್ ಬೇಕು. ಅದೇನು ಅಂತ ನನಗೂ ತೋಚ್ತಾ ಇಲ್ಲ. ಸುಮಾ, ಒಳಗ್ ಬಾಮ್ಮ. ಸುಮಾ, ಸಮಾಧಾನ ಮಾಡ್ಕೊಳ್ಳಮ್ಮ. ಯಾಕೀಗ ಅಳ್ತಾ ಇದೀಯಾ? ಎಂತಾಯ್ತು ಅದನ್ನಾದ್ರೂ ಹೇಳಮ್ಮ. ಅಕ್ಕ, ಸಮಾಧಾನ ಮಾಡ್ಕೊಳಕ್ಕ. ಏನಾಯ್ತಕ್ಕ? ಯಾಕೆ ಹಿಂಗ್ ಅಳ್ತಾ ಇದೀಯಾ? ಸತ್ ಹೋದ್ಲಮ್ಮ ನಿಮ್ಮಕ್ಕ, ಸತ್ ಹೋದ್ಲು. ನನ್ನ ಕೈಯಾರೆ ಡೆತ್ ಸರ್ಟಿಫಿಕೇಟ್ನ ತಗೊಂಡೋಗಿ ನಿಮ್ಮ ಬಾವನ್ ಕೈಲಿ ಕೊಟ್ಟು ನನ್ನ ನಾನೇ ಸಾಯಿಸ್ಕೊಂಡ್ಬಿಟ್ನಮ್ಮ. ಜೊತೆನಲ್ಲಿದ್ದು ನಾವಿಬ್ರು ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ಬೇಕಾಗಿತ್ತು. ಆದ್ರೆ ನಮ್ ದೌರ್ಭಾಗ್ಯ ನೋಡು, ಜೊತೆನಲ್ಲಿದ್ದು ಸತ್ತ ದಿನ ಆಚರಿಸ್ಕೊಳ್ತಾ ಇದ್ದೀನಿ. ಅಯ್ಯೋ ಸರ, ಅದ್ಯಾಕೊಳ್ಳೆ ಹಂಗ ಹೇಳ್ತಾ ಇದ್ದೀರಾ? ಅಂಥದ್ದೇನಾಯ್ತು? ಇದು ನನ್ನ ಹೆಂಡತಿ ಸುಮಾ ಅವ್ರ ಡೆತ್ ಸರ್ಟಿಫಿಕೇಟ್. ಅವ್ರು ಸತ್ತಿರೋದನ್ನ ನನ್ನ ಮನ್ಸು ನಂಬ್ತಾ ಇಲ್ವಲ್ಲ, ಅದಕ್ಕೆ
ಕಾರ್ಪೊರೇಷನ್ ಅವರು ನನಗೆ ಸತ್ಯ ಅರ್ಥ ಆಗಲಿ ಅಂತ ಇದನ್ನು ಕಳಿಸಿದ್ದಾರೆ. ಕಣ್ಣೆದ್ರಿಗೆ ಬದುಕಿರೋ ನನ್ನನ್ನು ನೋಡಿ ಅರ್ಥ ಮಾಡ್ಕೊಳಕ್ಕಾಗದೆ ಅತ್ತೆ ಹೇಳೋದನ್ನ ನಂಬಿ ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡು ಮಾವ ಸಂಕಟ ಪಡ್ತಾ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ರಂಗಿ. ಹಾಗಿದ್ದಾಗ್ಲಿ ಇರೋ ಸತ್ಯನೆಲ್ಲ ಹೇಳ್ಬಿಡ್ತೀನಿ. ನಾನು ಸತ್ತಿಲ್ಲ, ನಾನು ಬದುಕೇ ಇದ್ದೀನಿ ಅಂತ ನಿಮ್ ಭಾವಂಗೆ ಹೇಳ್ಬಿಡ್ತೀನಿ. ಹೂನಕ್ಕ, ಇರೋ ವಿಷಯನ ಹೇಳ್ಬಿಡು, ಇದ್ರಾಗೆ ಯಾವ ತಪ್ಪು ಇಲ್ಲ. ನೀನೇ ಸುಮಾ ಅನ್ನೋ ನಿಜನ ಎಲ್ರಿಗೂ ಹೇಳ್ಬಿಡಕ್ಕ. ಹಾಗೆ ಎಲ್ರು ನೀನ್ ಸತ್ತಿಲ್ಲ ಬದುಕಿದ್ಯಾ ಅಂತ ಖುಷಿನಾದ್ರೂ ಪಡ್ತಾರೆ. ಹೌದು ಸುಮಾ, ಇರೋದನ್ನ ಹೇಳಿ ಬಂದಿದ್ದನ್ನ ಎದುರಿಸೋದೇ ಒಳ್ಳೇದು. ಇಲ್ಲಾಂದ್ರೆ ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಗೌರವ್ ತುಂಬಾ ಕುಡಿದು ಹಾಳಾಗ್ಬಿಡ್ತಾನೆ. ಅಕ್ಕ, ಆದ್ರೆ ನಂಗೆ ಇನ್ನೊಂದು ವಿಷಯ ಉಳಿತದೆ. ರಾಜೇಶ್ವರಿ ಅತ್ತೆ ದೃಷ್ಟಿನಾಗೆ ನೀನು ಸತ್ತೋಗ್ಬಿಟ್ಟಿದ್ಯಾ. ಈಗ ಭಾವಂಗ್ ನೀನ್ ಬದುಕಿದ್ಯಾ ಅನ್ನೋ ವಿಷಯ ಗೊತ್ತಾದ್ರೆ ಆ ವಿಷಯ ರಾಜೇಶ್ವರಿ ಅತ್ತೆಗೂ ಗೊತ್ತಾಯ್ತದೆ. ಆಗ ಇನ್ನೊಂದು ಸಮಸ್ಯೆ ಶುರುವಾಯ್ತದಲ್ಲ ಅಕ್ಕ. ತೆರಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ನಂಗೆ. ಇದು ಒಂದು ಸಮಸ್ಯೆನೆ. ಇದು ರಾಜೇಶ್ವರಿ ಗೊತ್ತಾದ್ರೆ ಆಗಲೂ ನಿನ್ನನ್ನು ನೆಮ್ಮದಿಯಾಗಿ ಸಂಸಾರ ಮಾಡೋದಕ್ಕೆ ಬಿಡೋದಿಲ್ಲ. ಸದ್ಯಕ್ಕೆ ನೀನೇ ರಂಗಿ ಅಂತ ತಿಳ್ಕೊಂಡು ಸುಮ್ಮನಿದ್ದಾಳೆ. ಅಕಸ್ಮಾತ್ ನೀನೇ ಸುಮ ಅಂತ ಏನಾದರೂ ಅವಳು ಗೊತ್ತಾದ್ರೆ ಆಗ ಅವಳೊಳಗಡೆ ಇರೋ ರಾಕ್ಷಸಿ ವಿಜೃಂಭಿಸ್ಬಿಡ್ತಾಳೆ. ಈಗ ನೀನು ಈ ವಿಷಯ ಹೇಳ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ ಸುಮಾ. ಈಗ ನಿನ್ ಗಂಡ ನಿನ್ ಕಣ್ಣೆದ್ರು ಇದ್ದಾನೆ. ನೀನೇನಾದ್ರೂ ನಿಜ ಹೇಳಿದ್ರೆ ಉಂಟಲ್ಲ, ಅದು ಕೂಡ ತಪ್ಪಿ ಹೋಗುತ್ತೆ. ರಾಜೇಶ್ವರಿ ನಿಮ್ಮಿಬ್ರನ್ನು ಬೇರೆ ಮಾಡಲ್ಲ ಅಂತ ಎಂತ ಗ್ಯಾರಂಟಿ ಇದೆ? ಹೌದು. ಆಮೇಲೆ ಭಾವಂಗೆ ಇರೋದು ಇಲ್ದಲೇ ಇರೋದನ್ನೆಲ್ಲ ಹೇಳಿ ನಿಮ್ಮಿಬ್ರು ಬೇರೆ ಬೇರೆ ಮಾಡ್ಬಿಡ್ತಾಳೆ. ಆ ಮನೆನಾಗೆ ಮಾವ ಯಾಕೆ ಕೈಲಾಗ್ದವ್ರು. ಇನ್ನು ಪ್ರೀತಮ್ ಸ್ವಾತಿಗೆ ನಿನ್ನ ಕಂಡ್ರನೇ ಆಗಕ್ಕಿಲ್ಲ. ಇನ್ ಭಾವನೋ ಮಲ್ತಾಯಿ ಹಾಕಿದ ಗೆರೆನ ದಾಟಕ್ಕಿಲ್ಲ. ನೀನು ಆ ಮನೆನಾಗೆ ಒಂಟಿನಕ್ಕ. ನೋಡು, ಒಂದು ಕೆಲಸ ಮಾಡು. ಒಂದು ಒಳ್ಳೆ ಸಮಯ ನೋಡಿಕೊಂಡು ನಾನೇ ಭಾವಂಗೆ ಇರೋ ವಿಷಯನೆಲ್ಲ ತಿಳಿಸ್ತೀನಿ. ಆದರೆ ಅದಕ್ಕೆ ಆ ಸಮಯ ಬರಬೇಕು ಕಣಕ್ಕ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರ್ಬೇಕು. ಸರಿ ರಂಗಿ, ನೀನು ಹೇಳ್ದಾಗೆ ಮಾಡ್ತೀನಿ. ಸ್ವಾತಿ, ಯಾಕಮ್ಮ ಹಾಗೆ ನೋಡ್ತಿದ್ಯಾ? ರೂಪಕ್ಕೂ ಗುಣಕ್ಕೂ ಸಂಬಂಧನೇ ಇಲ್ಲ ಅಂತ ನನಗೆ ಇವಾಗ ಅರ್ಥ ಆಯ್ತು. ದೇವರು ನನ್ನ ಅಕ್ಕಂಗೂ ನಿನಗೂ ಒಂದೇ ರೂಪ ಕೊಟ್ಟ, ಆದರೆ ಗುಣದಲ್ಲಿ ಮಾತ್ರ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಹಾಗೆ ನೋಡ್ತಾ ಇದ್ದೆ. ನಿಜ ಹೇಳ್ಬೇಕಂದ್ರೆ ಅವಳು ಮೊದಲು ಚೆನ್ನಾಗೇ ಇದ್ಲು. ನಂಗೆ ಯಾವತ್ತೂ ತಂಗಿ ಥರ ನೋಡೇ ಇಲ್ಲ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ಲು. ಆದರೆ ಅವಳು ಮದುವೆಯಾಗಿ ಬಂದಮೇಲೆ ಅವಳು ಪೂರ್ತಿಯಾಗಿ ಬದಲಾದ್ಲು. ದೊಡ್ಡ ಮನೆಗೆ ಸೊಸೆಯಾಗಿ ಬಂದಮೇಲೆ ದೊಡ್ಡತನ ಅನ್ನೋದವಳಿಗೆ ಹೆಚ್ಚಾಗಬೇಕಾಗಿತ್ತು. ದುಡ್ಡೆದ್ರಿದ್ದಾಗ ಮನುಷ್ಯ ಹಾಳಾಗೋಗ್ತಾನೆ, ಹಾಗೆ ಸಂಬಂಧನೂ ಮುರಿದೋಗುತ್ತೆ. ದುಡ್ಡಿನ ಹುಚ್ಚು ಹೆಚ್ಚಾಗಿ ನನ್ನನ್ನು ಸಾಯಿಸ್ಬೇಕು, ಆಸ್ತಿ ಎಲ್ಲ ಅವಳೇ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ಲು.
ಕೊನೆಗೆ ಅವಳೇ ಸತ್ತೋದ್ಲು. ಅಕ್ಕ ಅಂದರೆ ನಂಗೆ ತುಂಬಾ ಇಷ್ಟ. ಅವಳನ್ನು ನಾನು ತುಂಬಾ ಇಷ್ಟಪಡ್ತಾ ಇದ್ದೆ. ಅವಳಿಗೆ ದುಡ್ಡು ಇಷ್ಟ ಆದಾಗ ನನ್ನ ಇಷ್ಟ ಎಲ್ಲಿ ಕೌಂಟ್ ಆಗುತ್ತೆ? ಬಿಡಿ, ಸತ್ತೋದವ್ರ ಬಗ್ಗೆ ಯಾಕೆ ಕೋಪ? ನೀವು ನನ್ನ ಅಕ್ಕ ಅಂತಾರನೇ ಇದ್ದೀರಾ. ಇನ್ನು ಮುಂದೆ ನೀವೇ ನನ್ನ ಅಕ್ಕ. ರಂಗಿನ ಕರ್ಕೊಂಡು ಬಂದು ಎಲ್ಲರ ಕತೆನೂ ಸೆಟಲ್ ಮಾಡೋಣ ಅಂತ ನಾನಿದ್ರೆ ಇವಳು ಸೆಂಟಿಮೆಂಟಲ್ ಆಗಿ ಎಲ್ಲರನ್ನು ತನ್ನ ಕಡೆಗೆ ಹೇಳ್ಕೊಳ್ತಾ ಇದ್ದಾಳೆ. ಇವಳಿಗೊಂದು ಗತಿ ಕಾಣಿಸ್ಬೇಕು. ಏಪ್ಪ, ನೀವ್ ಹಿಂಗ್ ರಪ್ಪ ಅಂತ ದೆವ್ವ ತರ ಬಂದ್ಬಿಟ್ರೆ ನಾನು ಏನ್ ಮಾಡೋದು ಹೇಳಿ ಮೇಡಮ್? ಅಯ್ಯೋ, ನಾನು ಏನ್ ಮಾಡ್ಲಿ ಹೇಳಿ ಮೇಡಮ್? ನೀವ್ ಯಾಕೋ ಬತ್ತಾ ಕುದುರೆ ಜಾಗದಿಂದ ಕತ್ತೆ ಜಾಗಕ್ಕೆ ಬರ್ತಾ ಇದ್ದೀರಲ್ಲ ಮೇಡಮ್. ಇದಕ್ಕೆ ಏನ್ ಮಾಡೋಣ ನೀವೇ ಹೇಳಿ ಮೇಡಮ್. ತತ್ತೇರಿ ಇಟ್ಮೇಲೆ ಅವರೇ ಕಾಳ್ ನನ್ನಂಗೆ ಮಾತಾಡ್ಬಿಟ್ರಲ್ಲ ನೀವು. ತತ್ತೇರಿ ಇಟ್ಮೇಲೆ ಅವರೇ ಕಾಳ್ ನಾನು ನಿಂತರನೇ ಆಗೋಗ್ಬಿಟ್ಟಿದ್ದೀನಿ. ಅಕ್ಕ ತಂಗಿರಿಬ್ರು ಕಿಚನ್ ಅಲ್ಲಿ ಸೆಂಟಿಮೆಂಟಲ್ ಫಿಲಂ ಡೈಲಾಗ್ಸ್ ಹೊಡಿತಾ ಇದ್ರಲ್ಲ, ಅದನ್ನ ನೋಡಿ ನಾನು ನಿಂತರನೇ ಆಗ್ಬಿಟ್ಟಿದ್ದೀನಿ. ಓ, ಅದನ್ನ ನೋಡಿ ಇಟ್ಟೊಂದು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರ ನೀವು? ಅಯ್ಯ, ಅವಳು ನನ್ನನ್ನೇ ಅವಳು ಸ್ವಂತ ಅಕ್ಕ ಅನ್ನೋಂಗೆ ಫೀಲ್ ಮಾಡ್ಕೊಳ್ತಾ ಇದ್ಲು. ನಾನು ಹಸಿ ನಾಟಕ ಮಾಡಿದೆ ಅಟ್ಟೆಯ. ಲೇ, ನೀನ್ ಮಾತಾಡೋದನ್ನ ನೋಡಿದಾಗ ನೀನ್ ನಾಟಕ ಮಾಡ್ತಿದ್ಯಾ ಅಂತ ನನಗೆ ಖಂಡಿತ ಅನಿಸ್ತಿಲ್ಲ. ಸತ್ತೋಗಿರೋ ಸುಮಾ ನಿಜವಾಗ್ಲೂ ಎದ್ದು ಬಂದು ಮಾತಾಡ್ತಿದ್ದಾಳೇನೋ ಅಂತ ಅನ್ನಿಸ್ತು. ನೋಡು, ನಿಂದು ಯಾಕೋ ತುಂಬಾ ಜಾಸ್ತಿ ಆಗ್ತಾ ಇದೆ. ಸ್ವಾತಿನೇನೋ ತಂಗಿ ಅಂತ ಹೇಳ್ಕೊಂಡು ನಂಬಿಸಿದೀಯಾ. ನಿಮ್ಮ ಮಾವಯ್ಯನು ನಿನ್ ಸೊಸೆ ಅಂತ ಹೇಳ್ಕೊಂಡು ನಂಬ್ಸೋದಕ್ಕೆ ಹೋಗ್ಬೇಡ. ತುಂಬಾ ಕಷ್ಟ ಆಗುತ್ತೆ, ಹುಷಾರಾಗಿರು. ಪ್ರತಿಯೊಂದ್ರ ಮೇಲೂ ಅತ್ತೆ ಹದ್ದಿನ ಕಣ್ಣಿಡ್ತಾ ಇದ್ದಾರೆ. ಯಾಕೋ ಬರ್ತಾ ಬರ್ತಾ ಎಲ್ಲಾದ್ರ ಮೇಲೂ ಹಿಡ್ತಾ ಸಾಕ್ಸಕ್ಕೆ ಹೋಗ್ತಾ ಇದ್ದಾರೆ. ಏನು ಮಾಡಲಿ? ಚೆನ್ನಾಗಿದ್ರೆ ಒಂಥರ ಸಮಸ್ಯೆ, ಇಲ್ಲ ಅಂದರೆ ಇನ್ನೊಂಥರ ಸಮಸ್ಯೆ. ನಿಮ್ಮ ಹೃದಯದ ನೋವು ಆ ಹೃದಯಕ್ಕೆ ಗೊತ್ತಾಗಬಾರ್ದು ಸರು. ನೋವನ್ನ ಹಂಚ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಯ್ತದೆ ಅನ್ನೋದು ಇಲ್ಲಿ ಸುಳ್ಳು. ನಿಮ್ಮ ನೋವನ್ನ ನೀವೇನಾದರೂ ಹಂಚ್ಕೊಂಡ್ರೆ ಆ ಹೃದಯಕ್ಕೆ ಘಾಸಿ ಆಯ್ತದೆ ಸರು. ಸಾರಿ ರಂಗಿ, ನೀನು ಹೇಳಿದ್ದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದ್ರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ನೋಡು, ನೀನು ಸುಮ್ಮನೆ ಹೋಗು. ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ನಾನೇನು ತಪ್ಪು ಮಾಡಿಲ್ಲ ರೀ. ನಿಮ್ಮ ಮನೆಗೂ ನಾನೇನು ತಪ್ಪು ಮಾಡಿಲ್ಲ. ನಿಜವಾಗ್ಲೂ ತಪ್ಪು ಮಾಡಿಲ್ಲ ರೀ. ಇಲ್ಲ ಸತ್ರ ಪರವಾಗಿಲ್ವಾ ನಿಂಗೆ? ಸತ್ರ ಪರವಾಗಿಲ್ಲ ನಿಂಗೆ? ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ವಾ? ಈಗ ಗೊತ್ತಾಗಲ್ಲ ನನ್ಗೇನು ಅಷ್ಟು. ನೋಡಿದ್ಯಾ, ನೀನು ಆಗ್ಲಿಂದ ಹೊಡಿತಾ ಇದ್ರು ಒಂದು ಮಾತಾಡ್ಲಿಲ್ಲ. ಅದೇ ನಿನ್ನ ಮೇಲೆ ಒಂದು ಏಟ್ ಬಿದ್ದಿದ್ದಕ್ಕೆ ತಡ್ಕೊಳ್ಳಿಲ್ಲ ಅವಳು. ಅದೇ ಹೆಂಡತಿ ಅಂದ್ರೆ. ನಿನಗೆ ಹಸುವಾದ್ರೂ ತಡ್ಕೊಳ್ಳಲ್ಲ, ನಿನಗೆ ನೋವಾದ್ರೂ ತಡ್ಕೊಳ್ಳಲ್ಲ. ಇಂಥ ಹೆಂಡತಿ ಮೇಲೆ ಕೈ ಮಾಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಆಗ್ಲಿಂದ ಅವಳೇನೋ ಮಾಡಿದ್ರಳ ಅಂತ ಬಡ್ಕೊಳ್ತಿದ್ಯಲ್ಲ, ಏನು ತಪ್ಪು ಮಾಡಿದ್ರ ಅವಳು? ಅದು ನಿನ್ನ ಕಣ್ಣನ್ನ ನೋಡಿದ್ಯಾ? ಇಲ್ಲ, ಯಾರೋ ಹೇಳಿದ್ರು. ಯಾರೋ ಹೇಳಿದ್ದನ್ನ ನಂಬ್ತೀಯಾ? ಆದ್ರೆ ನೀನ್ ಕಟ್ಕೊಂಡು ಹೆಂಡತಿ ಹೇಳೋದನ್ನ ಯಾಕೆ ನಂಬ್ತಾ ಇಲ್ಲ ನೀನು? ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲ ರಕ್ತ ಸಂಬಂಧಿಕರಾಗಿರ್ತಾರೆ.
ಯಾವುದೇ ಸಂಬಂಧ ಇಲ್ಲದೆ ಒಂದು ಹೆಂಡತಿ ನಮ್ಮನ್ನು ಪ್ರೀತಿಸಿ ಜೀವನ ಪರ್ಯಂತ ನಮ್ಮ ಜೊತೆಯಾಗಿರ್ತಾಳೆ. ಏನು ಕೊಟ್ಟು ಅವಳು ಋಣ ತೀರಿಸ್ತೀಯ? ಇಂಥ ಹೆಂಡತಿನ ದೇವಸ್ಥಾನದಲ್ಲಿ ದೇವತೆ ಹಾಗೆ ನೋಡ್ಬೇಕ ವಿನಃ ಈ ರೀತಿ ರಸ್ತೆಯಲ್ಲ. ಇಲ್ಲ ಸರ್, ತಪ್ಪಾಯ್ತು. ಇನ್ನೊಂದ್ಸಲ ಈ ಥರ ಮಾಡಲ್ಲ, ದಯವಿಟ್ಟು ಕ್ಷಮಿಸಿ. ಸಂಸಾರನ 4 ಗೋಡೆ ಮಧ್ಯೆ ಮಾಡಬೇಕು, ಈ ರೀತಿ ಬೀದಿಗೆ ತರಬಾರ್ದು. ಇನ್ಯಾವತ್ತೂ ಇಂಥ ತಪ್ಪು ಮಾಡಕ್ ಹೋಗ್ಬೇಡ. ನಿಮ್ಮ ಹೃದಯದ ನೋವು ಆ ಹೃದಯಕ್ಕೆ ಗೊತ್ತಾಗಬಾರ್ದು ಸರು. ನೋವನ್ನ ಹಂಚ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಯ್ತದೆ ಅನ್ನೋದು ಇಲ್ಲಿ ಸುಳ್ಳು. ನಿಮ್ಮ ನೋವನ್ನ ನೀವೇನಾದರೂ ಹಂಚ್ಕೊಂಡ್ರೆ ಆ ಹೃದಯಕ್ಕೆ ಘಾಸಿ ಆಯ್ತದೆ ಸರು. ಸಾರಿ ರಂಗಿ, ನೀನು ಹೇಳಿದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದ್ರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ನೋಡು, ನೀನು ಸುಮ್ಮನೆ ಹೋಗು. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಅಕ್ಕ ಅಂದರೆ ನಂಗೆ ತುಂಬಾ ಇಷ್ಟ. ಅವಳನ್ನು ನಾನು ತುಂಬಾ ಇಷ್ಟಪಡ್ತಾ ಇದ್ದೆ. ಅವಳಿಗೆ ದುಡ್ಡು ಇಷ್ಟ ಆದಾಗ ನನ್ನ ಇಷ್ಟ ಎಲ್ಲಿ ಕೌಂಟ್ ಆಗುತ್ತೆ? ಬಿಡಿ, ಸತ್ತೋದವ್ರ ಬಗ್ಗೆ ಯಾಕೆ ಕೋಪ? ನೀವು ನನ್ನ ಅಕ್ಕ ಅಂತಾರನೇ ಇದ್ದೀರ. ಇನ್ನು ಮುಂದೆ ನೀವೇ ನನ್ನ ಅಕ್ಕ. ಸ್ವಾತಿ, ಮಾವ, ಊಟ ಮಾಡಿ ಬನ್ನಿ. ನನಗೆ ಹಸಿವಿಲ್ಲ. ಯಾಕೆ ಹಸಿವಿಲ್ಲ ಮಾವ? ಬೇಡ್ದಿರೋಕ್ಕೆ ಹಸಿವಿಲ್ಲ, ಹಸಿವಿಲ್ದಿರೋದಕ್ಕೆ ಬೇಡ. ಹೀಗೆ ಬಿಟ್ರೆ ಮಾವ ಬರೀ ಕುಡಿತು ಕಡಿಕ್ಟ್ ಆಗಿ ಕೊನೆಗೆ ದಾರಿ ತಪ್ಪು ಹೋಗ್ತಾರೆ ಅಷ್ಟೆ. ಸರು, ಏನ್ ಸರು ನೀವು ಹೆಂಡತಿ ಸತ್ತೋದ್ಲು ಅಂತ ಹಿಂಗ್ ಊಟ ತಿಂಡಿ ಎಲ್ಲ ಬಿಟ್ಟು ಕುಂತ್ಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ಹೇಳಿ? ನಾನು ಸುಮ್ಮವರೇ ಹೋದ್ಮೇಲೆ ನನ್ನ ಆರೋಗ್ಯದ ಬಗ್ಗೆ ಯಾಕೆ ಯೋಚನೆ ಮಾಡಲಿ? ಅಯ್ಯ, ಅವಳ ಕಾಲ ಬಂತು ಓದ್ಲು, ನಿಮ್ಮ ಕಾಲ ಇನ್ನೂ ಅದೇ ತಾನೇ. ನೀವು ಹಿಂಗೆಲ್ಲ ಊಟ ತಿಂಡಿ ಬಿಟ್ಟು ಕುಂತ್ಕೊಂಡ್ರೆ ಹೆಂಗೆ ಸರು? ಒಳ್ಳೆ ಎಲ್ಲ ಮುಳುಗೋದಂಗೆ ಆಡ್ತಿದ್ದೀರಲ್ಲ ನೀವು. ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಬಿಡಿ. ನನ್ನ ನೋವು ನಿನ್ಗೆ ಅರ್ಥ ಆಗಲ್ಲ ರಂಗಿ, ನೀನು ಹೋಗು. ವಾ, ಏನು ನೀವು ಹೇಳ್ತಾ ಇರೋದು? ನಿಮ್ಮ ಹೆಂಡ್ರು ಸತ್ತೋಗಿರೋ ನೋವು ನಂಗೆ ಗೊತ್ತಾಗಕ್ಕಿಲ್ಲ ಅಂತ ನೀವು ಹೇಳ್ತಾ ಇರೋದು? ನಮ್ಮ ಊರ್ನಾಗೆ ಒಬ್ಬ ಅರಿಕತೆ ದಾಸಪ್ಪ ಇದ್ದ. ಅವ್ನು ಯಾವಾಗಲೂ ಏನು ಹೇಳ್ತಿದ್ದ ಗೊತ್ತಾ? ಅಪ್ಪ ಸತ್ರೆ 6 ತಿಂಗಳು ನೋವಿರ್ತದಂತೆ, ಅವ್ವ ಸತ್ರೆ 1 ವರ್ಷ ನೋವಿರ್ತದಂತೆ. ಅದೇ ಹೆಂಡ್ರು ಸತ್ರೆ ಇನ್ನೊಂದು ಹೆಂಡ್ರು ಬರೋ ತನಕ ಮಾತ್ರ ನೋವಿರ್ತದಂತೆ. ಇನ್ನೊಬ್ಳು ಹೆಂಡ್ರು ಬಂದು ನಿಮ್ನ ಹಿತ್ತವಾಗಿ ಅಪ್ಕೊಂಡು ಒಂದೇ ಒಂದು ಮುತ್ತು ಕೊಟ್ರೆ ಮುಗ್ದೋಯ್ತು. ಆ ಮುತ್ನಾಗೆ ನಿಮ್ಮೆಲ್ಲ ನೋವು ಹೊಂಟೋಯ್ತದೆ ಸರು. ನೀವು ಅಟ್ಟೆಯ, ಎಲ್ಲ ಗಂಡಸ್ರಂಗೆಯ. ರಂಗಿ, ಸರು, ಅಲ್ಲಿ ವಯಸ್ಸಾದ ಹೃದಯ ಒಂದದೆ. ನಿಮ್ಮ ಹೃದಯದ ನೋವು ಆ ಹೃದಯಕ್ಕೆ ಗೊತ್ತಾಗಬಾರ್ದು ಸರು. ನೋವನ್ನ ಹಂಚ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಯ್ತದೆ ಅನ್ನೋದು ಇಲ್ಲಿ ಸುಳ್ಳು. ನಿಮ್ಮ ನೋವನ್ನ ನೀವೇನಾದರೂ ಹಂಚ್ಕೊಂಡ್ರೆ ಆ ಹೃದಯಕ್ಕೆ ಘಾಸಿ ಆಯ್ತದೆ ಸರು. ಸಾರಿ ರಂಗಿ, ನೀನು ಹೇಳಿದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದ್ರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ನೋಡು, ನೀನು ಸುಮ್ಮನೆ ಹೋಗು.
ಮಾತಾಡಿ ಉದಾಹರಣೆ ಕೊಟ್ಟಷ್ಟು ಸಲೀಸಾಗಿ ಇನ್ನೊಬ್ಬರ ಹೃದಯದ ನೋವನ್ನು ನಾವು ಕಡಿಮೆ ಮಾಡೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ನೋವು ಅಂತ ಯಾರು ಅನುಭವಿಸ್ತಾನೆ ಇರಲಿಲ್ಲ. ಅನುಭವಿಸೋ ನೋವು ಆಡೋ ಮಾತಿಗೂ ಯಾವುದೇ ಸಂಬಂಧ ಇರಲ್ಲ. ಅದಕ್ಕೆ ಒಬ್ಬರ ಮಾತಲ್ಲಿ ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡೋದಕ್ಕಾಗಲ್ಲ. ಸಾರಿ ರಂಗಿ, ನೀನು ಹೇಳಿದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ದೂರ ಇದ್ದ ಕಾಲ ಮುಗೀತು, ಹತ್ರ ಇದ್ದು ಪ್ರೀತಿಸೋ ಕಾಲ ಬಂತು ಅನ್ಕೊಂಡೆ. ಆದ್ರೆ ಹತ್ರದಲ್ಲಿದ್ದೀವಿ, ಪ್ರೀತಿಸ್ತಾ ಇಲ್ಲ. ಯಾಕೆಂದ್ರೆ ಸುಮಾ ಎದುರಿಗಿದ್ದೀನಿ. ಆದ್ರೆ ಎದುರಿಗಿರೋರ್ನ ರಂಗಿ ಅಂತ ನೀವು ತಿಳ್ಕೊಂಡಿದ್ದೀರ. ಕಣ್ಣರಿದೇ ಇದ್ರು ಕರಳರಿಯತ್ತೆ ಅಂತಾರೆ. ಆದ್ರೆ ನಮ್ಮಿಬ್ರು ವಿಷಯದಲ್ಲಿ ಅದು ಸುಳ್ಳಾಯ್ತು. ಹೃದಯ ಕೂಡ ನಿಮ್ಗೆ ಮೋಸ ಮಾಡ್ತಾ ಇದೆ ಮಾವ. ನನ್ ಬದುಕಿದ್ದು ನೀವಿಷ್ಟು ನೊಂದ್ಕೊಳ್ತಾ ಇದ್ದೀರಾ ಅಂದ್ರೆ ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ಮಾವನ್ ತಿಳಿಸ್ಬೇಕು ಅಂದ್ರೆ ಅತ್ತೆಯಿಂದ ಆಗೋ ತೊಂದರೆಗಳನ್ನ ನಿಲ್ಲಿಸ್ಬೇಕು. ಅದಾಗ್ಬೇಕು ಅಂದ್ರೆ ಅತ್ತೆ ಬದಲಾಗ್ಬೇಕು. ಇಲ್ಲ, ಆ ಕೆಲ್ಸನ ನಾನು ಮಾಡೇ ತೀರ್ತೀನಿ. ಈ ಪುಟ್ಟ ಹೃದಯದ ಗೂಡು ಬಿಟ್ಟು ಕೊಡದೆ ಪ್ರೀತಿಗಾಗಿ ಪಟ್ಟು ಹಿಡಿದಿದೆ ಹೃದಯ, ಪಟ್ಟು ಹಿಡಿದಿದೆ. ಓ ಏನಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಶಂಕರ ಸಮಾಚಾರ? ಏನ್ ವಿಷಯ? ಬಸ್ಸು, ಅಯ್ಯವರು ಅಂದ್ರೆ ನಿಮ್ ಡ್ಯಾಡಿ ಇಲ್ವಾ? ಅವ್ರು ಹೊರಗೆ ಹೋಗಿದ್ದಾರೆ. ಏನ್ ವಿಷಯ? ಬಸ್ಸು, ನನ್ನ ಮದ್ವೆ. ಇದೇನಿದು ಮದ್ವೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಶಂಕರ. ರಂಗಿಗೂ ಹೇಳ್ದೆ ಇವನೇ ಏನಾದ್ರೂ ಮದ್ವೆ ಫಿಕ್ಸ್ ಮಾಡ್ಕೊಂಡ? ಹಾಗಾದ್ರೆ ಈ ರಂಗಿನ ಇಲ್ಲಿಂದ ಏನಾದ್ರೂ ಕರ್ಕೊಂಡು ಹೋಗ್ತಾನಾ? ಮದುವೆ ಅನ್ಕೊಂಡು ರಂಗಿನ ಜೊತೆ ಕಳ್ಸ್ಕೊಡು ಅಂದ್ರೆ ಏನ್ ಮಾಡೋದು? ನಿಮ್ಮ ಹೃದಯದ ನೋವು ಆ ಹೃದಯಕ್ಕೆ ಗೊತ್ತಾಗಬಾರ್ದು ಸರು. ನೋವನ್ನ ಹಂಚ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಯ್ತದೆ ಅನ್ನೋದು ಇಲ್ಲಿ ಸುಳ್ಳು. ನಿಮ್ಮ ನೋವನ್ನ ನೀವೇನಾದ್ರೂ ಹಂಚ್ಕೊಂಡ್ರೆ ಆ ಹೃದಯಕ್ಕೆ ಘಾಸಿ ಆಯ್ತದೆ ಸರು. ಸಾರಿ ರಂಗಿ, ನೀನು ಹೇಳಿದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದ್ರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ನೋಡು, ನೀನು ಸುಮ್ಮನೆ ಹೋಗು. ನಿಮ್ಮ ಹೃದಯದ ನೋವು ಆ ಹೃದಯಕ್ಕೆ ಗೊತ್ತಾಗಬಾರ್ದು ಸರು. ನೋವನ್ನ ಹಂಚ್ಕೊಂಡ್ರೆ ಹೃದಯದ ಭಾರ ಕಮ್ಮಿ ಆಯ್ತದೆ ಅನ್ನೋದು ಇಲ್ಲಿ ಸುಳ್ಳು. ನಿಮ್ಮ ನೋವನ್ನ ನೀವೇನಾದ್ರೂ ಹಂಚ್ಕೊಂಡ್ರೆ ಆ ಹೃದಯಕ್ಕೆ ಘಾಸಿ ಆಯ್ತದೆ ಸರು. ಸಾರಿ ರಂಗಿ, ನೀನು ಹೇಳಿದೆಲ್ಲ ನಿಜಾನೇ. ಒಬ್ಬ ಹೆಂಡತಿ ಸತ್ತು ನೋವು ಇನ್ನೊಬ್ಳು ಹೆಂಡತಿ ಬರೋರ್ಗೂ ಮಾತ್ರನೇ. ಆದ್ರೆ ಹೆಂಡತಿನೇ ಜೀವ ಆಗಿರುವಾಗ ಅದಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ. ನೋಡು, ನೀನು ಸುಮ್ಮನೆ ಹೋಗು. ಓ ಏನಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಶಂಕರ ಸಮಾಚಾರ? ಏನ್ ವಿಷಯ? ಬಸ್ಸು, ಅಯ್ಯವರು ಅಂದ್ರೆ ನಿಮ್ ಡ್ಯಾಡಿ ಇಲ್ವಾ? ಅವ್ರು ಹೊರಗೆ ಹೋಗಿದ್ದಾರೆ. ಏನ್ ವಿಷಯ? ಬಸ್ಸು, ನನ್ನ ಮದ್ವೆ. ಇದೇನಿದು ಮದ್ವೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಶಂಕರ. ರಂಗಿಗೂ ಹೇಳ್ದೆ
ಇವನೇ ಏನಾದರೂ ಮದುವೆ ಫಿಕ್ಸ್ ಮಾಡ್ಕೊಂಡ? ಹಾಗಾದ್ರೆ ಈ ರಂಗಿನ ಇಲ್ಲಿಂದ ಏನಾದರೂ ಕರ್ಕೊಂಡು ಹೋಗ್ತಾನಾ? ಮದುವೆ ಅನ್ಕೊಂಡು ರಂಗಿನ ಜೊತೆ ಕಳ್ಸ್ಕೊಡು ಅಂದ್ರೆ ಏನು ಮಾಡೋದು?